ಸರ್ ಏನು ಕೆಲಸ ಮಾಡ್ತೀರಾ? ನಾವು ಪೇಂಟಿಂಗ್ ಕೆಲಸ ಮಾಡ್ತೇವೆ ರೀ. ಮತ್ತು ನಾವು ದೊಡ್ಡದು ಬಿಲ್ಡಿಂಗ್ದು ಎಲ್ಲ ಹಿಡಿತೇವೆ ರೀ, 3 4 ಮಜಲಿ. ಮತ್ತು ಜೋಕಾಲಿದು ಎಲ್ಲ ಕೆಲಸ ಇರ್ತೈತೆ ರೀ. ಮತ್ತು ಅದಕ್ಕೆ ಸ್ವಲ್ಪ ಏನರ ರಿಕ್ಸ್ ಅದು ಬೆನಿಫಿಟ್ ಏನು ಕೊಡಬೇಕಾಗ್ತದೆ. ಮತ್ತು ಸರ್ಕಾರದಿಂದ ನಾವು ಏನೇ ಕೇಳೋದಂದ್ರೆ ಸ್ವಲ್ಪ ಈಗ ಸ್ಮಾರ್ಟ್ ಕಾರ್ಡ್ ಮಾಡಿದ್ದೀರಿ ಅಂದ್ರೆ ಅದ್ರ ಸಂಬಂಧ ಸ್ವಲ್ಪ ಏನು ಬೆನಿಫಿಟ್ ಏನು ಸಿಗ್ತೈತಂದ್ರೆ 1 ವರ್ಷದೊಳಗೆ ಹಾಗೂ ಸಹಜ ಮರಣ ಪ್ರಕರಣ ಹಿಂದಿನ ದಿನಾಂಕ ಅವಧಿ ಸೇವಾ ಟೋಟಲ್ ಆಗತವಾಗಿದೆ. ಅಂದರೆ ಹೆಂಗಿದೆ ನಮಗೆ ಏನು ಬೆನಿಫಿಟ್ ಏನಿದೆ, ಏನು ಸಿಗ್ತಾ ಇಲ್ಲ ಬೆನಿಫಿಟ, ಏನು ಆಕ್ಸಿಡೆಂಟ್ ಸ್ಮಾರ್ಟ್ ಕಾರ್ಡ್ ಅನ್ನೋದು ತರ್ತಾ ಇದೆ ಗೌರ್ಮೆಂಟು. ಅದನ್ನು ಮಾಡಿಸ್ಕೊಂಡ್ರೆ ಏನಾದ್ರು ಬೆನಿಫಿಟ್ ಸಿಗುತ್ತೆ. ಸೊ ಮಾಡಿಸ್ಕೋತೀರಾ ಸರ್ ಸ್ಮಾರ್ಟ್ ಕಾರ್ಡು? ಹಾಂ, ಮಾಡಿಸ್ಕೋತೇವೆ. ಸ್ಮಾರ್ಟ್ ಕಾರ್ಡ್ ಮಾಡ್ಕೋತೇವೆ. ಅದನ್ನೆಲ್ಲ ರಿನ್ಯೂಲ್ ಆದ್ಮೇಲೆ ಕಾರ್ಡ್ ಎಲ್ಲ ಮಾಡಿಸ್ಕೋತೇವೆ. ಇದಕ್ಕಿಂತ ಮುಂಚೆ ಸ್ಮಾರ್ಟ್ ಕಾರ್ಡ್ ಬಗ್ಗೆ ಗೊತ್ತಿತ್ತು ಸರ್ ನಿಮಗೆ? ಇಲ್ಲ ಸರ್. ಈಗ ಸಂತೋಷ್ ಲಾಡ್ ಅವರು ಈ ಯೋಜನೆ ಜಾರಿಗೆ ತೊಗೊಂಡ್ಬಂದಿದ್ದಾರೆ, ಅವ್ರ ಬಗ್ಗೆ ಏನು ಹೇಳ್ತಾರೆ? ಈಗ ಚಲೋ ಇದೆ. ಇವರು ಚಲೋ ಏನು ಬೆನಿಫಿಟ್ ಎಲ್ಲ ಚಲೋ ತೊಗೊಂಬಂದಿದ್ದಾರೆ. ಮತ್ತು ಕಿಟ್ ಎಲ್ಲ ಕೊಟ್ಟಿದ್ದಾರೆ. ಮೊದಲು ಎಲ್ಲ ಪೇಂಟಿಂಗ್ ಕಿಟ್ ಎಲ್ಲ ಕೊಟ್ಟಿದ್ದಾರೆ. ಬಟ್ ಚಲೋ ಇದೆ ಸರ್ ಎಲ್ಲ. ನಮ್ಮ ಹೆಸರು ಹೇಳಿ ಸರ್. ಪ್ರಕಾಶ್ ಸರ್. ಇದರಿಂದ ಏನೋ ಅನುಕೂಲ ಆಗ್ತದೆ ಅಂತ ಈಗ ನಮ್ಗೆ ಅನಿಸ್ತಾ ಇದೆ. ಸ್ಮಾರ್ಟ್ ಕಾರ್ಡ್ ಮಾಡ್ಕೋತೀವಿ. ಎಷ್ಟು ವರ್ಷ ಆತ್ರಿ ನೀವು ಕೆಲಸ ಮಾಡ್ತೀವಿ? ನಾ 15ರಿಂದ 20 ವಯಸ್ಸು ಆಯ್ತು ಸರ್. ಈಗ ಕಾರ್ಮಿಕ ಇಲಾಖೆ ಸಂತೋಷ್ ಲಾಡ್ ಅವ್ರ ಬಗ್ಗೆ ಏನು ಹೇಳ್ತೀರಿ? ಸಂತೋಷ್ ಲಾಡ್ ಅವ್ರ ಬಗ್ಗೆ ಸರ್ ಇದನ್ನೆಲ್ಲ ಮಾಡಿದರೆ ಅವ್ರಿಗೆ ಧನ್ಯವಾದಗಳು. ಈಗ ಸ್ಮಾರ್ಟ್ ಕಾರ್ಡಿಂದ ನಿಮ್ಗೆ ಯೂಸ್ ಆಗತ್ತಂತೀರಿ? ಹಾಂ, ಯೂಸ್ ಆಗ್ತೈತೆ ಅಂದ್ರೆ ಸರ್ ಮಾಡ್ಕೋತೀವಿ. ಸ್ಮಾರ್ಟ್ ಕಾರ್ಡ್ ಮಾಡ್ಕೊಂಡ್ರೆ ನಮ್ಮಂಥ ಕಾರ್ಮಿಕರಿಗೆ ಚಲೋ ಆಗುತ್ತೆ. ಕಾರ್ಮಿಕ ಸಹಿತ ಸಂತೋಷ್ ಲಾಡ್ ಅವರಿಗೆ. ನನ್ನ ಹೆಸರು ರಾಜು ಗಾರ್ಗೋಟೆ ಅಂದ್ರಿ. ಕಟ್ಟಡ ಕಾರ್ಮಿಕ ಎಷ್ಟು ವರ್ಷದ ಕೆಲಸ ಮಾಡ್ತಿದ್ದಾರೆ? ನಾವೀಗ 18 ವರ್ಷ ಆತ್ರಿ ಕೆಲಸ ಮಾಡಿದ್ರಿ. ಕಾರ್ಮಿಕ ಇಲಾಖೆಯಿಂದ ಒಂದು ಉಪಯೋಗಗಳಿದೆ ನಿಮ್ಗೆ ಏನಾದ್ರು ಗೊತ್ತಾ? ಏನೇನು ಉಪಯೋಗ ಇದೆ ಅಂತ ಗೊತ್ತಾ? 12 ವರ್ಷ ಆತ್ರಿ ನಾವು ಲೇಬರ್ ಕಾರ್ಡ್ ಮಾಡಿದಿರಿ. ಇನ್ನೂ ಮಟ್ಟ ಅದ್ರದ್ದು ಏನೂ ಸೌಲಭ್ಯ ನಮ್ಗೆ ಸಿಕ್ಕಿಲ್ಲ. ಇಲ್ಲ. ಈಗ ಸ್ಮಾರ್ಟ್ ಕಾರ್ಡ್ ಅನ್ನೋ ವಿಚಾರದಲ್ಲಿ ಬರ್ತಿದೆ. ಈಗ ಇನ್ಸೂರೆನ್ಸ್ ಆಗಿರ್ಬೋದು, ಕೆಲವು ಹಾಸ್ಪಿಟ್ಲ್ ಹುಷಾರಿಲ್ಲ ಹಾಸ್ಪಿಟ್ಲಿಗೆ ಹೋಗುವಂಥದ್ದು, ಕೆಲವು ಮದುವೆ ಆದರೆ ಸ್ವಲ್ಪ ಸರ್ಕಾರದಿಂದ ಅಮೌಂಟ್ ಬರುವಂಥದ್ದು, ಆ ವಿಚಾರದ ಬಗ್ಗೆ ಏನಾದ್ರು ಗೊತ್ತಾ ನಿಮಗೆ? ಇಲ್ಲ ಸರ್. ಹೆಸರು? ನನ್ನ ಹೆಸರು ರಾಜು ಗಾರ್ಗೋಟೆ ಅಂದ್ರಿ. ಕಟ್ಟಡ ಕಾರ್ಮಿಕ ಎಷ್ಟು ವರ್ಷದ ಕೆಲಸ ಮಾಡ್ತಿದ್ದಾರೆ? ನಾವೀಗ 18 ವರ್ಷ ಆತ್ರಿ ಕೆಲಸ ಮಾಡಿದ್ರಿ. ಕಾರ್ಮಿಕ ಇಲಾಖೆಯಿಂದ ಒಂದು ಉಪಯೋಗಗಳಿದೆ ನಿಮ್ಗೆ ಏನಾದ್ರು ಗೊತ್ತಾ? ಏನೇನು ಉಪಯೋಗ ಇದೆ ಅಂತ ಗೊತ್ತಾ? 12 ವರ್ಷ ಆತ್ರಿ ನಾವು ಲೇಬರ್ ಕಾರ್ಡ್ ಮಾಡಿದಿರಿ. ಇನ್ನೂ ಮಟ್ಟ ಅದ್ರದ್ದು ಏನೂ ಸೌಲಭ್ಯ ನಮ್ಗೆ ಸಿಕ್ಕಿಲ್ಲ. ಇಲ್ಲ. ಈಗ ಸ್ಮಾರ್ಟ್ ಕಾರ್ಡ್ ಅನ್ನೋ ವಿಚಾರದಲ್ಲಿ ಬರ್ತಿದೆ. ಈಗ ಇನ್ಸೂರೆನ್ಸ್ ಆಗಿರ್ಬೋದು, ಕೆಲವು ಹಾಸ್ಪಿಟ್ಲ್ ಹುಷಾರಿಲ್ಲ ಹಾಸ್ಪಿಟ್ಲಿಗೆ ಹೋಗುವಂಥದ್ದು, ಕೆಲವು ಮದುವೆ ಆದರೆ ಸ್ವಲ್ಪ ಸರ್ಕಾರದಿಂದ ಅಮೌಂಟ್ ಬರುವಂಥದ್ದು, ಆ ವಿಚಾರದ ಬಗ್ಗೆ ಏನಾದ್ರು ಗೊತ್ತಾ ನಿಮಗೆ? ಇಲ್ಲ ಸರ್. ಸಂತೋಷ್ ಲಾಡ್ ಅವರಿಗೆ ನಮ್ಮಿಂದ ಮನಪೂರ್ವಕ ಧನ್ಯವಾದಗಳು. ನನ್ನ ತಂದ ಸಂತೋಷ್ ಲಾಡ್ ಅವರಿಗೆ ತುಂಬ ಧನ್ಯವಾದಗಳು. ಯಾಕಂದರೆ ನಮಗೆ ಭಾಳ ಅನುಕೂಲ ಆಗೈತೆ ಅಂತ ನಾನು ಹೋಗಿದ್ದೆ. ಅದು ನಾ ಡ್ರೈವರ್ ಸರ್. ಏನು ಡ್ರೈವರು? ಹಾಂ, JCB ಡ್ರೈವರ್ ಸರ್. ನಾವು ಹಂಗೆ ಹಾಗೆ ಮಾಡ್ತೀವಿ ರೀ. ಏನು ಕೆಲಸ ಹೆಂಗಿರುತ್ತೆ ನಿಮ್ಮದು? ಕೆಲಸ ಏನಿರುತ್ತೆ ಸರ್, ಏನು ಮಾಡೋದ್ರಿ ಇಲ್ಲ, ವರ್ಕೆಲ್ಲ ಇರುತ್ತೆ. ರಿಸ್ಕ್ ಭಾಳ. ಹಾಂ, ರಿಕ್ಸ್ ಭಾಳ ಸರ್. ಈಗ ಡ್ರೈವಿಂಗ್ ಅಂತಂದ್ರೆ ರಿಕ್ಸ್ ಇರುತ್ತೆ ರೀ. ಎಲ್ಲ ಫ್ಯಾಮಿಲಿ ಎಲ್ಲ ಮೆಂಬರ್ಸ್ ಎಲ್ಲ ನೋಡ್ಕೋಬೇಕು ರೀ. ನಮಗೂ ಒಂಥರ ಏನೋ ಲೈಫ್ ಇರುತ್ತೆ ರೀ. ನಾವು ಎಲ್ಲ ಫ್ಯಾಮ್ಲಿಯನ್ನು ಅನ್ಸ್ಕೊಂಡೆಲ್ಲ ತೊಗೊಂಡು ಹೋಗ್ಬೇಕು. ನಮ್ಮದು ಡ್ರೈವರ್ ಅನ್ನೋದು ಭಾಳ ಇದೈತಿ. ಈಗ ನಮಗೆ ಗೌರ್ಮೆಂಟ್ ಒಂದು ಇದು ಮಾಡಿಕೊಡ್ಬೇಕು. ಯಾಕಂದರೆ ಡ್ರೈವರ್ ಅಂದರೆ ರಿಕ್ಸ್ ಭಾಳ ಇರುತ್ತೆ. ನಮಗೊಂದು ಸವಲತ್ತು ಅನ್ನೋದು ಇರಬೇಕು. ನಮ್ಮ ಡ್ರೈವರ್ ಸಿಕ್ಕಾಪಟ್ಟೆ ಕಷ್ಟಪಟ್ಟಿರ್ತಾರೆ. ಊರು ಬಿಟ್ಟರೆ ನಾವು ದುಡ್ಯಾಕೆ ಬಂದಿರ್ತೀವಿ. ನಮಗೆ ಗೌರ್ಮೆಂಟ್ ಕಡೆಯಿಂದ ನಮಗೆ ಸವಲತ್ತು ಬೇಕು. ನಮಗೊಂದು ಲೈಸೆನ್ಸ್ ಅನ್ನೋದು ನಮಗೆ ಐತಿ. ಅದೆಲ್ಲ ನಮಗೆ ಅನುಕೂಲ ಮಾಡಿಕೊಡ್ಬೇಕಂತ ನಾನು ಗೌರ್ಮೆಂಟಾಗಿ ಹೇಳಕ್ಕೆ ಇಷ್ಟಪಡ್ತೇನೆ ರೀ. ಒಂದು ಸ್ಮಾರ್ಟ್ ಕಾರ್ಡ್ ಅನ್ನೋದು ಜಾರಿಗೆ ತೊಗೊಂಬಂದಾರೆ. ಅದು ನಮಗೆ ಭಾಳ ಅನುಕೂಲ ಆಗೈತಿ. ಅದು ಕಾರ್ಡ್ ನಾವು ಡ್ರೈವರ್ಗಳು ಆಯ್ತು, ಎಲ್ಲರೂ ಆಯ್ತು, ಅದನ್ನು ಮಾಡಿಸ್ಕೋಬೇಕಂತ ನಾನು ದಯವಿಟ್ಟು ಕೇಳ್ಕೊತೀನಿ. ಯಾಕಂದರೆ ಗೌರ್ಮೆಂಟ್ ಕಡೆಯಿಂದ ಏನೇನೋ ಸವಲತ್ತು ಬಂದೈತೆ ಅದನ್ನೆಲ್ಲ ನಾವು ಸವಲತ್ತನ್ನು ನಾವು ಮಾಡ್ಕೋಬೇಕು ಅನ್ನೋದು ನಮ್ಮದೊಂದು ವಿನಂತಿ ಐತಿ. ಎಲ್ಲರೂ ಇದು ಮಾಡ್ಕೊರಿ.